ಶ್ರೀ ಗುರು ಬಸವಲಿಂಗಾಯ ನಮೋ ನಮಃ. ಶ್ರೀ ವಿಶ್ವಬಂಧು ಮಳುಸಿದ್ದೇಶ್ವರ ಸ್ವಾಮಿ ಪ್ರಸನ್ನ. ರುದ್ರಾಕ್ಷಿ ರುದ್ರ ಬೀಜಾಯ ಭೂತಿ ಸಂಭೂತಿ ಹೇತವೇ. ನೇತ್ರತ್ರಾಯ ರುದ್ರಾಯ ನಮೋ ಲೋಕ ಹಿತಾತ್ಮನೆ. ಓಂ ಶ್ರೀ ಗುರು ರುದ್ರಾಕ್ಷಿ ರುದ್ರ ಸ್ವಾಮಿಗೆ ಜೈ. ಓಂ ಶ್ರೀ ಗುರು ವೀರಭದ್ರೇಶ್ವರ ಸ್ವಾಮಿಗೆ ಜೈ. ಓಂ ಶ್ರೀ ಗುರು ಸಿದ್ದೇಶ್ವರ ಸ್ವಾಮಿಗೆ ಜೈ. ಓಂ ಶ್ರೀ ಚಿರಮಭಿ ವರದಾಂ ತರಳಬಾಡು ಸಂತಾನ ಶ್ರೀ. ಬೆಟ್ಟದಹಳ್ಳಿ ಬ್ರಿಗೇಡ್ಸ್ ಎಂಬ ಯುವಕ ಸಂಘದ ಸಾರಥ್ಯದ ಮೂಲಕ ಯುವಕ ಜಾಗೃತ ಅಭಿಯಾನ ನಿಮಗಾಗಿ, ನಿಮಗೋಸ್ಕರ, ನಿಮ್ಮದೇ. ಬಂಧುಗಳೇ, ಈ ಯುವಕ ಜಾಗೃತ ಅಭಿಯಾನದ ಭಾಗ 1 ವಿಷಯ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಎಂದರೆ, ಆತ್ಮ ಎಂದರೆ ನಾವುಗಳು, ವಿಶ್ವಾಸ ಎಂದರೆ ನಾವು ಸಮಾಜದಲ್ಲಿ ನಾವು ಗಳಿಸುವ ಆಸ್ತಿ. ಬಂಧುಗಳೇ, ಇದೇ ಆತ್ಮವಿಶ್ವಾಸದ ಒಂದು ಚಿಕ್ಕ ಉದಾಹರಣೆ ಎಂದರೆ ಅಂಧನೊಬ್ಬ ಗುಡಿಯಲ್ಲಿ ಬಂದುದನ್ನು ನೋಡಿ. ಬಂಧುಗಳೇ, ಅಂಧ ಎಂದರೆ ಕುರುಡ. ಕುರುಡ ದೇವಸ್ಥಾನಕ್ಕೆ ಬಂದುದನ್ನು ನೋಡಿ ಜನ ನಕ್ಕು ಹೇಳಿದರು, ಎಲ್ಲವೋ ಕುರುಡ, ದೇವಸ್ಥಾನಕ್ಕೆ ಬಂದಿದ್ದೀಯಾ, ದೇವರನ್ನ ನೋಡಬಲ್ಲೆಯ? ಆಗ ಎಂದಾಗ ಅವನ ಕುರುಡನ ಆತ್ಮವಿಶ್ವಾಸದ ಮಾತು ಎಂದರೆ, ಬಂಧುಗಳೇ, ನಿಮಗಾಗಿ ದೇವರನ್ನು ನೋಡುತ್ತೇನೋ ಇಲ್ಲವೋ, ಆದರೆ ದೇವರು ನನ್ನನ್ನು ನೋಡುತ್ತಾನೆ. ಇದು ಆ ಕುರುಡನ ಆತ್ಮವಿಶ್ವಾಸದ ಗುಟ್ಟು. ಬಂಧುಗಳೇ, ಆದ್ದರಿಂದ ಭಗವಂತನು ನಮಗೆ ಈ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳನ್ನು ನೀಡಿರುವಾಗ ನಾವೇಕೆ ಸಮಾಜದಲ್ಲಿ ಆತ್ಮವಿಶ್ವಾಸನ ಗಳಿಸುವುದಕ್ಕೆ ಸಾಧ್ಯವಿಲ್ಲವೇ? ಸಾಧ್ಯವಿದೆ, ನಾವು ಗಳಿಸಬೇಕು. ಬಂಧುಗಳೇ, ನಮ್ಮ ಕನ್ನಡ ಸಾಹಿತ್ಯ ಅಕಾಡೆಮಿಯ ಲೇಖಕರು ಆದಂತಹ ಪದ್ಮಭೂಷಣ DV ಗುಂಡಪ್ಪನವರು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಯ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಈ ಹಿತವಚನವು ಯುವಕ ಜಾಗೃತ ಅಭಿಯಾನದ, ನಿಮ್ಮದೇ ಆದಂತಹ ಈ ಯುವಕ ಜಾಗೃತ ಅಭಿಯಾನದ ಮೂಲಕ ನಮ್ಮೆಲ್ಲರ ಆತ್ಮವಿಶ್ವಾಸಕ್ಕೆ ಸಾಕ್ಷಿಯಾಗಲಿ ಎಂದು ಹೇಳುತ್ತಾ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳುವ ಮಾತಿನ ಮೂಲಕ ಜನ ಓದುವ ಹಾಗೆ ಏನಾದರೂ ಬರೆದಿಟ್ಟು ಹೋಗಿ, ಇಲ್ಲ ಜನ ನಿಮ್ಮ ಬಗ್ಗೆ ಏನಾದರೂ ಬರೆಯುವ ಹಾಗೆ ಏನಾದರೂ ಕಾರ್ಯ ಮಾಡಿ ಹೋಗಿ. ಅವರ ಈ ಹಿತವಚನದ ಮೂಲಕ ನಮ್ಮ ಯುವಕ ಜಾಗೃತ ಅಭಿಯಾನದ ಭಾಗ 1 ಆತ್ಮವಿಶ್ವಾಸ ಎಂಬ ಶೀರ್ಷಿಕೆಯಡಿ ಭಾಗ 1 ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಕಾರ್ಯಕ್ರಮವನ್ನು ಪೂರ್ತಿ ಮುಗಿಸಿ, ಅದೇ ರೀತಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತಾ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತಾ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತಾ ನಮ್ಮ ಈ ಭಾಗ 1ರ ಆತ್ಮವಿಶ್ವಾಸದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.